ಆಂಧ್ರದ ಜೋಳ ಕರ್ನಾಟಕದಲ್ಲಿ ಮಾರಾಟ ಆಗ್ತಾ ಇದೆ. ಕರ್ನಾಟಕದ ಬೆಂಬಲ ಬೆಲೆಯಲ್ಲಿ ಮಾರಾಟ ಆಗ್ತಾ ಇರೋದು ಎಗ್ಗಿಲ್ಲದೆ ನಡೀತಾ ಇದೆ ಅಕ್ರಮ ಜೋಳ ಮಾರಾಟ. ಗಮನಿಸಬೇಕು, ಆಂಧ್ರದಿಂದ ಜೋಳವನ್ನು ಇಲ್ಲಿ ತಂದು ಕರ್ನಾಟಕದಲ್ಲಿ ಮಾರಲಾಗ್ತಾ ಇದೆ. ಗಮನಿಸಬೇಕು, ಅದು ಕೂಡ ಒಂದು ಅಕ್ರಮ ಜೋಳ ಮಾರಾಟ. ಬೇರೆ ಬೇರೆಯಲ್ಲಿ ಬೆಂಬಲ ಬೆಲೆಯಲ್ಲಿ ಮಾರಾಟವನ್ನು ಮಾಡ್ತಾ ಇದ್ದಾರೆ ಅನ್ನೋದಾಗಿ ತಿಳಿದು ಬಂದಿದೆ. ಆಂಧ್ರ ರೈತರಿಂದ ಕ್ವಿಂಟಾಲ್ ಗಟ್ಟಲೆ ಜೋಳವನ್ನು ತಂದು 2,800 ರೂಪಾಯಿಗೆ ಖರೀದಿ ಮಾಡಿಕೊಂಡಿದ್ದಾರೆ. ಕರ್ನಾಟಕ ಬೆಂಬಲ ಬೆಲೆ ಕ್ವಿಂಟಾಲ್ಗೆ 3,700 ರೂಪಾಯಿ, ಹತ್ರ 900 ರೂಪಾಯಿ ಜಾಸ್ತಿ ಮಾಡಿಕೊಂಡು ಬಳ್ಳಾರಿಯಲ್ಲಿ ಅಧಿಕಾರಿಗಳ ಮಿಡ್ನೈಟ್ ಆಪರೇಷನ್ ಇದು. ರೂಪನಗುಡಿ ಗ್ರಾಮದಲ್ಲಿ ಮಿಡ್ನೈಟ್ ಆಪರೇಷನ್ ಅನ್ನು ಕೈಗೊಂಡಿದ್ದಾರೆ ಅಧಿಕಾರಿಗಳು. ಕೃಷಿ ಇಲಾಖೆಗೆ ಸಂಬಂಧಪಟ್ಟ ಹಾಗೆ 2 ಗೋದಾಮುಗಳ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಗೋದಾಮಿನಲ್ಲಿ ಸುಮಾರು 2,400ಕ್ಕೂ ಹೆಚ್ಚು ಜೋಳದ ಬ್ಯಾಗ್ ಪತ್ತೆಯಾಗಿದೆ. ಗೋದಾಮಿನಲ್ಲಿ ಅಧಿಕಾರಿಗಳು ತೀವ್ರ ಪರಿಶೀಲನೆಯನ್ನು ಮಾಡಿದ್ದಾರೆ. ಸಂಬಂಧಪಟ್ಟ ಹಾಗೆ APMC ಅಧಿಕಾರಿಗಳು ಅಂತ ಅನ್ಸುತ್ತೆ, ಆಂಧ್ರದಿಂದ ಈ ಜೋಳಗಳನ್ನೆಲ್ಲ ತಂದು 2,800 ರೂಪಾಯಿಗೆ ತಂದು ಇಲ್ಲಿ ಕರ್ನಾಟಕದಲ್ಲಿ ಬೆಂಬಲ ಬೆಲೆ ಎಷ್ಟಿದೆಯೋ ಅಷ್ಟಕ್ಕೆ ಮಾರ್ತಿದ್ದಾರೆ. ನಡೆದಿರುವಂಥ ಘಟನೆ, ನಿರಂತರವಾಗಿ ಈ ರೀತಿಯ ಘಟನೆಗಳೆಲ್ಲವೂ ಕೂಡ ಬಳ್ಳಾರಿಯಲ್ಲಿ ಹೆಚ್ಚು ನಡೀತಾ ಇದೆ. ಈಗ ಅಲ್ಲಿನ APMC ಅಧಿಕಾರಿಗಳೆಲ್ಲ ಅಂತ ಅನ್ಸುತ್ತೆ ಅಲ್ಲಿ ಗೋದಾಮಿಗೆ ಭೇಟಿ ನೀಡಿದ್ದಾರೆ, ಪರಿಶೀಲಿಸಿದ್ದಾರೆ, ತಪ್ಪಿತಸ್ಥರನ್ನು ವಿಚಾರಣೆಗೆ ಕೈಗೊಂಡಿದ್ದಾರೆ ಅನ್ನೋದಾಗಿ ಮಾಹಿತಿ ಇದೆ. ನಮ್ಮ ಲಕ್ಷ್ಮಣ್ಣ, ಚಂದ್ರ, ಶ್ರೀರಾಮ್ ಒಂದು 20 ಎಕರೆ ಇದೆ, 15 ಎಕರೆ, 20 ಎಕರೆ.